ಮೇಡಮ್, ನಾಳೆ 20ನೇ ಕನ್ನಡೋತ್ಸವ ಶುಭಾಶಯಗಳು. ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಕನ್ನಡ ರಾಜ್ಯದ ಮೇಲೆ ದಬ್ಬಾಳಿಕೆ ಏನು ಹೇಳ್ತೀರಾ? ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಪ್ರೀತಿಯ ಶುಭಾಶಯಗಳು. 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿನಲ್ಲೂ ಕೂಡ ನಾವು ಎಲ್ಲರೂ ಕರ್ನಾಟಕದಲ್ಲಿರೋ ಕನ್ನಡಿಗರೆಲ್ಲರೂ ಕೂಡ ಪ್ರತಿಯೊಂದನ್ನು ಪ್ರಶ್ನಿಸಿ ಕೇಳಿ ಪಡೆಯುವಂತಹ ಪರಿಸ್ಥಿತಿನಲ್ಲಿದ್ದೀವಿ. ಇದು ಸದ್ಯದ ಕನ್ನಡಿಗನ ಪರಿಸ್ಥಿತಿ, ಅದು ನಮ್ಮ ಕರ್ನಾಟಕದಲ್ಲಿ. ಆ ಥರ ಪರಿಸ್ಥಿತಿ ನಾವು ತಲುಪಿರೋದಕ್ಕೆ ಕಾರಣ ನಮ್ಮ ಕನ್ನಡಿಗರೇ. ಯಾಕೆಂದರೆ ಒಂದು 2 ಶತಮಾನಗಳು ನೀವೀಗ ದಶಕಗಳನ್ನು ತಗೊಂಡ್ರೆ ಅವು ಒಂದು ಮೆಚ್ಯೂರಿಟಿ ಕನ್ನಡಿಗರು ಅಂತ ಹೇಳ್ತೀವಿ. ಮೆಚ್ಯೂರ್ಡ್ ಕನ್ನಡಿಗರು ಏನಕ್ಕೆ ಪ್ರಶ್ನಿಸೋದು, ಇರಲಿ ಬಿಡು, ಅವರು ಇರಲಿ, ಇವರು ಇರಲಿ, ಅವರು ಇರಲಿ ಅಂತ ಹೇಳ್ಕೊಂಡು ಬಂದಿರೋದ್ರ ಪರಿಣಾಮದಿಂದಲೇ ಇವತ್ತು ಪರಭಾಷಿಗರು ನಮ್ಮ ಮೇಲೆ ದಬ್ಬಳಿಕೆ ಮಾಡ್ತಾರೆ. ಉತ್ತರ ಕರ್ನಾಟಕದವರು ನಮ್ಮದೇ ಒಂದು ಪ್ರತ್ಯೇಕ ರಾಜ್ಯ ಆಗಲಿ ಅಂತ ಹೇಳ್ತಾರೆ. ತುಳುನಾಡವರು ಅವ್ರದ್ದೇ ಒಂದು ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೇಳ್ತಾರೆ. ಆದರೆ ನಾವು ಎಲ್ಲರೂ ಕೂಡ ಪ್ರತಿಯೊಂದು ನಮ್ಮ ಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂತಂದರೆ, ಇದೆಲ್ಲ ನಾವು ಪಡೆದಿರೋದು ನಮ್ಮ ಹಿರಿಯ ಕನ್ನಡ ಹೋರಾಟಗಾರರು ಯಾರಿದ್ದಾರೆ ಅವರ ಬಳುವಳಿಯಿಂದ ನಾವಿವತ್ತು ನೆಮ್ಮದಿಯಾಗಿ ಜೀವಿಸ್ತಾ ಇದ್ದೀವಿ. ಹೇಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗಗಳನ್ನು ಮಾಡಿದ್ರ ಪರಿಣಾಮ ನಾವು ಇವತ್ತು ಸ್ವಾತಂತ್ರ್ಯ ಪಡ್ಕೊತಾ ಇರೋಂಥದ್ದು. ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ನಾವು ಇವತ್ತಿಗೂ ಕನ್ನಡಿಗರು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಂದರೆ ನಮ್ಮ ಕನ್ನಡ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಬಳುವಳಿ. ಅವರಿಗೆ ನಾವು ಗೌರವ ಸೂಚಿಸಬೇಕು. ನಾವೆಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು ಅಂದರೆ ಕನ್ನಡಿಗರು ಬರೀ ಮನಸ್ಸಲ್ಲಿ ಕನ್ನಡತನ ಇಟ್ಕೊಂಡ್ರೆ ಸಾಲದು, ಅದು ಬಾಯಲ್ಲೂ ಕೂಡ ಬರಬೇಕು. ತುಂಬ ಸ್ವಾಭಿಮಾನದಿಂದ ಎಲ್ಲೇ ಆದರೂ ಕೂಡ ಅಷ್ಟೇ. ನೀವು ಒಂದು ಮಾಲ್ಗೆ ಹೋಗ್ತೀರಾ, ಒಂದು ಡಿಮಾರ್ಟ್ಗೆ ಹೋಗ್ತೀರಾ, ಎಲ್ಲೇ ಹೋಗಿ, ನೀವು ಡಾಮಿನೋಸ್ಗೆ ಹೋಗಲಿ, ಪಿಜ್ಜಾ ತರಲಿಕ್ಕೋ, ಎಲ್ಲೇ ಹೋದರೂ ಕೂಡ ನೀವು ಕನ್ನಡದಲ್ಲೇ ಪ್ರಶ್ನಿಸಿ, ಕನ್ನಡದಲ್ಲಿ ಹೆಚ್ಚು ಮಾತಾಡಿ. ಆ್ಯಂಡ್ ಕೆಲವರು ಹೇಳ್ತಾರೆ ಕನ್ನಡ ಹೇರಿಕೆ ಮಾಡ್ತಿದ್ದೀರಾ ಅಂತ. ಕರ್ನಾಟಕದಲ್ಲಿದ್ದೀವಿ ಇವರು, ಕನ್ನಡದಲ್ಲಿ ಕೇಳಿದ್ರೆ ಏನು ತಪ್ಪು ಅದರಲ್ಲಿ? ನಾವು ಕರ್ನಾಟಕದಲ್ಲಿ, ನಾವು ಮುಂಬೈಯಲ್ಲೋ ಕೇರಳದಲ್ಲೂ ಹೋಗಿ ಕನ್ನಡ ಮಾತಾಡಿ ಅಂತ ಹೇಳ್ತಲ್ಲ, ಅಥವಾ ಕನ್ನಡ ಹಾಡಾಕಿ ಅಂತ ಹೇಳ್ತಲ್ಲ. ಕರ್ನಾಟಕದಲ್ಲಿ ಕನ್ನಡನೇ ಕೇಳೋಣ, ಕನ್ನಡದಲ್ಲೇ ಮಾತಾಡೋಣ. ಹೌದು, ಅದು ನಿಮ್ಮ ಸ್ವಾಭಿಮಾನ ಏನು ಅಂದರೆ ಅದು ನಿಮ್ಮ ಹಕ್ಕು. ನೀವು ಎಲ್ಲೇ ಹೋದರೂ ಕೂಡ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋಗಿ, ಕರ್ನಾಟಕದ ಹೊರತಾಗಿ ನೀವು ಕನ್ನಡ ಭಾಷೆ ಹೊರತಾಗಿ ಯಾವುದೇ ಜೋರಾಗಿ ವಾಲ್ಯೂಮ್ ಕೊಟ್ಕೊಂಡು ಕೇಳ್ತಾ ಇದ್ದಾರೆ ಅಂದರೆ ಅದನ್ನು ತುಂಬ ಹೆಮ್ಮೆಯಿಂದನೇ, ಅದು ಸಂವಿಧಾನಬದ್ಧ ಕೂಡ ಹೌದು. ದಯವಿಟ್ಟು ಪ್ರಶ್ನಿಸಿ, ಅದನ್ನು ಯಾವತ್ತೂ ಕೂಡ ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದ್ರ ಜೊತೆಗೆ ಈಗ ಇಲ್ಲಿ ಹೇಳ್ತಾ ಇದ್ರು ಕೂಡ, ಅಂದರೆ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಹೇಗೆ ನಡೀತಿತ್ತು, ಹೇಗೆ ಕನ್ನಡಿಗರು ಅದನ್ನು ಪಟ್ಟು ಹಿಡಿದು ಮಾಡಲೇಬೇಕಾಗಿರೋಂಥ ಪರಿಸ್ಥಿತಿಯನ್ನು ಹೇಗೆ ತಂದರು ಅನ್ನೋಂಥದ್ದನ್ನು ತುಂಬ ಚೆನ್ನಾಗಿ ವಿವರಿಸ್ತಿದ್ರು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಮೂಲ ಉದ್ದೇಶ ಏನು ಅಂತಂದರೆ, ಶಾಲಾ ಮಕ್ಕಳಿಗೆ ಕನ್ನಡ ಹಿನ್ನೆಲೆ ಏನು, ಕರ್ನಾಟಕದ್ದು ರಾಜ್ಯದ ಒಂದು ಕೊಡುಗೆಗಳ ಬಗ್ಗೆ ಹೇಳಬೇಕು. ಆ ಪಠ್ಯ ಪುಸ್ತಕಗಳಲ್ಲಿ ಕರ್ನಾಟಕದ ರಾಜರ ಬಗ್ಗೆ ಒಂದು ಮಾಹಿತಿ ಇರಬೇಕು. ನಮ್ಮ ಕನ್ನಡ ನಾಡಿನ ಮಹಿಮೆ, ಅದರ ಕೀರ್ತಿ, ಎಲ್ಲದರ ಪರಿಚಯನ ಚಿಕ್ಕದ್ರಲ್ಲಿ ಬಾಲ್ಯದಿಂದಲೇ ಮಾಡಬೇಕು ಅನ್ನೋ ಒಂದು ಮೂಲ ಉದ್ದೇಶ ಈ ಕಾರ್ಯಕ್ರಮದಾಗಿತ್ತು. ಸೊ ಅದು ಹೆಚ್ಚಿನ ಮಟ್ಟದಲ್ಲಿ ಆಗಲಿ. ಸಿಂಪಲ್ಲಾಗಿ ಹೇಳಿದಿಷ್ಟೇ ಗುರು, ನೀವು ಯೂತ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಯುವ ಜನಾಂಗ ರೀಲ್ಸ್ ಮಾಡ್ತೀರಿ, ಮತ್ತೊಂದು ಎಲ್ಲ ಮಾಡ್ತೀರಿ. ಹೌದು, ಇವತ್ತಿನ ಕಾಲಘಟ್ಟಕ್ಕೆ ಅದು ಅವಶ್ಯಕತೆ. ಅದ್ರ ಜೊತೆಗೆ ಕನ್ನಡತನನ ಬಳಸಿ ಹೆಚ್ಚು ಕನ್ನಡದ ಬಗ್ಗೆ ಕೇಳಿ, ಅದು ನಿಜಕ್ಕೂ ಖುಷಿಯಾಗುತ್ತೆ ಅಂತ ಹೇಳ್ತಾ, ಮನಸ್ಸಿಂದ ಹೃದಯದಿಂದ ಯಾವಾಗಲೂ ಕನ್ನಡನೇ ಮಾತಾಡೋಣ. ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡಿಗರೆಲ್ಲರ ಆತ್ಮದ ಭಾಷೆ ಕನ್ನಡವೇ ಆಗಿರಲಿ ಅಂತ ಹೇಳ್ತಾ ನಮಸ್ಕಾರ. ನಾನು ರಚನಾ, ರಚನಾ, ಸ್ವಚ್ಛ ಮನಸ್ಸಿನ ನಮಸ್ತೆ. ಮೇಡಮ್, ನಾಳೆ 20ನೇ ಕನ್ನಡೋತ್ಸವ ಶುಭಾಶಯಗಳು. ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಕನ್ನಡ ರಾಜ್ಯದ ಮೇಲೆ ದಬ್ಬಾಳಿಕೆ ಏನು ಹೇಳ್ತೀರಾ? ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಪ್ರೀತಿಯ ಶುಭಾಶಯಗಳು. 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿನಲ್ಲೂ ಕೂಡ ನಾವು ಎಲ್ಲರೂ ಕರ್ನಾಟಕದಲ್ಲಿರೋ ಕನ್ನಡಿಗರೆಲ್ಲರೂ ಕೂಡ ಪ್ರತಿಯೊಂದನ್ನು ಪ್ರಶ್ನಿಸಿ ಕೇಳಿ ಪಡೆಯುವಂತಹ ಪರಿಸ್ಥಿತಿನಲ್ಲಿದ್ದೀವಿ. ಇದು ಸದ್ಯದ ಕನ್ನಡಿಗನ ಪರಿಸ್ಥಿತಿ, ಅದು ನಮ್ಮ ಕರ್ನಾಟಕದಲ್ಲಿ. ಆ ಥರ ಪರಿಸ್ಥಿತಿ ನಾವು ತಲುಪಿರೋದಕ್ಕೆ ಕಾರಣ ನಮ್ಮ ಕನ್ನಡಿಗರೇ. ಯಾಕೆಂದರೆ ಒಂದು 2 ಶತಮಾನಗಳು ನೀವೀಗ ದಶಕಗಳನ್ನು ತಗೊಂಡ್ರೆ ಅವು ಒಂದು ಮೆಚ್ಯೂರಿಟಿ ಕನ್ನಡಿಗರು ಅಂತ ಹೇಳ್ತೀವಿ. ಮೆಚ್ಯೂರ್ಡ್ ಕನ್ನಡಿಗರು ಏನಕ್ಕೆ ಪ್ರಶ್ನಿಸೋದು, ಇರಲಿ ಬಿಡು, ಅವರು ಇರಲಿ, ಇವರು ಇರಲಿ, ಅವರು ಇರಲಿ ಅಂತ ಹೇಳ್ಕೊಂಡು ಬಂದಿರೋದ್ರ ಪರಿಣಾಮದಿಂದಲೇ ಇವತ್ತು ಪರಭಾಷಿಗರು ನಮ್ಮ ಮೇಲೆ ದಬ್ಬಳಿಕೆ ಮಾಡ್ತಾರೆ. ಉತ್ತರ ಕರ್ನಾಟಕದವರು ನಮ್ಮದೇ ಒಂದು ಪ್ರತ್ಯೇಕ ರಾಜ್ಯ ಆಗಲಿ ಅಂತ ಹೇಳ್ತಾರೆ. ತುಳುನಾಡವರು ಅವ್ರದ್ದೇ ಒಂದು ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೇಳ್ತಾರೆ. ಆದರೆ ನಾವು ಎಲ್ಲರೂ ಕೂಡ ಪ್ರತಿಯೊಂದು ನಮ್ಮ ಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂತಂದರೆ, ಇದೆಲ್ಲ ನಾವು ಪಡೆದಿರೋದು ನಮ್ಮ ಹಿರಿಯ ಕನ್ನಡ ಹೋರಾಟಗಾರರು ಯಾರಿದ್ದಾರೆ ಅವರ ಬಳುವಳಿಯಿಂದ ನಾವಿವತ್ತು ನೆಮ್ಮದಿಯಾಗಿ ಜೀವಿಸ್ತಾ ಇದ್ದೀವಿ. ಹೇಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗಗಳನ್ನು ಮಾಡಿದ್ರ ಪರಿಣಾಮ ನಾವು ಇವತ್ತು ಸ್ವಾತಂತ್ರ್ಯ ಪಡ್ಕೊತಾ ಇರೋಂಥದ್ದು. ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ನಾವು ಇವತ್ತಿಗೂ ಕನ್ನಡಿಗರು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಂದರೆ ನಮ್ಮ ಕನ್ನಡ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಬಳುವಳಿ. ಅವರಿಗೆ ನಾವು ಗೌರವ ಸೂಚಿಸಬೇಕು. ನಾವೆಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು ಅಂದರೆ ಕನ್ನಡಿಗರು ಬರೀ ಮನಸ್ಸಲ್ಲಿ ಕನ್ನಡತನ ಇಟ್ಕೊಂಡ್ರೆ ಸಾಲದು, ಅದು ಬಾಯಲ್ಲೂ ಕೂಡ ಬರಬೇಕು. ತುಂಬ ಸ್ವಾಭಿಮಾನದಿಂದ ಎಲ್ಲೇ ಆದರೂ ಕೂಡ ಅಷ್ಟೇ. ನೀವು ಒಂದು ಮಾಲ್ಗೆ ಹೋಗ್ತೀರಾ, ಒಂದು ಡಿಮಾರ್ಟ್ಗೆ ಹೋಗ್ತೀರಾ, ಎಲ್ಲೇ ಹೋಗಿ, ನೀವು ಡಾಮಿನೋಸ್ಗೆ ಹೋಗಲಿ, ಪಿಜ್ಜಾ ತರಲಿಕ್ಕೋ,
ಎಲ್ಲೇ ಹೋದರೂ ಕೂಡ ನೀವು ಕನ್ನಡದಲ್ಲೇ ಪ್ರಶ್ನಿಸಿ, ಕನ್ನಡದಲ್ಲಿ ಹೆಚ್ಚು ಮಾತಾಡಿ. ಆ್ಯಂಡ್ ಕೆಲವರು ಹೇಳ್ತಾರೆ ಕನ್ನಡ ಹೇರಿಕೆ ಮಾಡ್ತಿದ್ದೀರಾ ಅಂತ. ಕರ್ನಾಟಕದಲ್ಲಿದ್ದೀವಿ ಗುರು, ಕನ್ನಡದಲ್ಲಿ ಕೇಳಿದ್ರೆ ಏನು ತಪ್ಪು ಅದರಲ್ಲಿ? ನಾವು ಕರ್ನಾಟಕದಲ್ಲಿ, ನಾವು ಮುಂಬೈಯಲ್ಲೋ ಕೇರಳದಲ್ಲೋ ಹೋಗಿ ಕನ್ನಡ ಮಾತಾಡಿ ಅಂತ ಹೇಳ್ತಲ್ಲ, ಅಥವಾ ಕನ್ನಡ ಹಾಡಾಕಿ ಅಂತ ಹೇಳ್ತಲ್ಲ. ಕರ್ನಾಟಕದಲ್ಲಿ ಕನ್ನಡನೇ ಕೇಳೋಣ, ಕನ್ನಡದಲ್ಲೇ ಮಾತಾಡೋಣ. ಹೌದು, ಅದು ನಿಮ್ಮ ಸ್ವಾಭಿಮಾನ ಏನು ಅಂದರೆ ಅದು ನಿಮ್ಮ ಹಕ್ಕು. ನೀವು ಎಲ್ಲೇ ಹೋದರೂ ಕೂಡ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋಗಿ, ಕರ್ನಾಟಕದ ಹೊರತಾಗಿ ನೀವು ಕನ್ನಡ ಭಾಷೆ ಹೊರತಾಗಿ ಯಾವುದೇ ಜೋರಾಗಿ ವಾಲ್ಯೂಮ್ ಕೊಟ್ಕೊಂಡು ಕೇಳ್ತಾ ಇದ್ದಾರೆ ಅಂದರೆ ಅದನ್ನು ತುಂಬ ಹೆಮ್ಮೆಯಿಂದನೇ, ಅದು ಸಂವಿಧಾನಬದ್ಧ ಕೂಡ ಹೌದು. ದಯವಿಟ್ಟು ಪ್ರಶ್ನಿಸಿ ಅದನ್ನು, ಯಾವತ್ತೂ ಕೂಡ ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದ್ರ ಜೊತೆಗೆ ಈಗ ಇಲ್ಲಿ ಹೇಳ್ತಾ ಇದ್ರು ಕೂಡ, ಅಂದರೆ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಹೇಗೆ ನಡೀತಿತ್ತು, ಹೇಗೆ ಕನ್ನಡಿಗರು ಅದನ್ನು ಪಟ್ಟು ಹಿಡಿದು ಮಾಡಲೇಬೇಕಾಗಿರೋಂಥ ಪರಿಸ್ಥಿತಿಯನ್ನು ಹೇಗೆ ತಂದರು ಅನ್ನೋಂಥದ್ದನ್ನು ತುಂಬ ಚೆನ್ನಾಗಿ ವಿವರಿಸ್ತಿದ್ರು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಮೂಲ ಉದ್ದೇಶ ಏನು ಅಂತಂದರೆ ಶಾಲಾ ಮಕ್ಕಳಿಗೆ ಕನ್ನಡ ಹಿನ್ನೆಲೆ ಏನು, ಕರ್ನಾಟಕದ್ದು ರಾಜ್ಯರ ಒಂದು ಕೊಡುಗೆಗಳ ಬಗ್ಗೆ ಹೇಳಬೇಕು. ಆ ಪಠ್ಯ ಪುಸ್ತಕಗಳಲ್ಲಿ ಕರ್ನಾಟಕದ ರಾಜರ ಬಗ್ಗೆ ಒಂದು ಮಾಹಿತಿ ಇರಬೇಕು. ನಮ್ಮ ಕನ್ನಡ ನಾಡಿನ ಮಹಿಮೆ, ಅದರ ಕೀರ್ತಿ, ಎಲ್ಲದರ ಪರಿಚಯನ ಚಿಕ್ಕದ್ರಲ್ಲಿ ಬಾಲ್ಯದಿಂದಲೇ ಮಾಡಬೇಕು ಅನ್ನೋ ಒಂದು ಮೂಲ ಉದ್ದೇಶ ಈ ಕಾರ್ಯಕ್ರಮದಾಗಿತ್ತು. ಸೊ ಅದು ಹೆಚ್ಚಿನ ಮಟ್ಟದಲ್ಲಿ ಆಗಲಿ. ಸಿಂಪಲಾಗಿ ಹೇಳೋದು ಇಷ್ಟೇ ಗುರು, ನೀವು ಯೂತ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಯುವ ಜನಾಂಗ ರೀಲ್ಸ್ ಮಾಡ್ತೀರಿ, ಮತ್ತೊಂದು ಎಲ್ಲ ಮಾಡ್ತೀರಿ. ಅವರು ಇವತ್ತಿನ ಕಾಲಘಟ್ಟಕ್ಕೆ ಅದು ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಕನ್ನಡತನನ ಬಳಸಿ ಹೆಚ್ಚು ಕನ್ನಡದ ಬಗ್ಗೆ ಕೇಳಿ, ಅದು ನಿಜಕ್ಕೂ ಖುಷಿಯಾಗುತ್ತೆ ಅಂತ ಹೇಳ್ತಾ ಮನಸ್ಸಿಂದ ಹೃದಯದಿಂದ ಯಾವಾಗಲೂ ಕನ್ನಡನೇ ಮಾತಾಡೋಣ. ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡಿಗರೆಲ್ಲರ ಆತ್ಮದ ಭಾಷೆ ಕನ್ನಡವೇ ಆಗಿರಲಿ ಅಂತ ಹೇಳ್ತಾ ನಮಸ್ಕಾರ. ನಾನು ರಚನಾ ರಚನಾ ಸ್ವಚ್ಛ ಮನಸ್ಸಿನ ನಮಸ್ಕಾರ ಮೇಡಮ್. ನಾಳೆ 20ನೇ ಕನ್ನಡೋತ್ಸವ ಶುಭಾಶಯಗಳು. ಧನ್ಯವಾದ. ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಕನ್ನಡ ರಾಜ್ಯದ ಮೇಲೆ ದಬ್ಬಾಳಿಕೆ ಏನು ಹೇಳ್ತೀನಿ? ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಪ್ರೀತಿಯ ಶುಭಾಶಯಗಳು. 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿನಲ್ಲೂ ಕೂಡ ನಾವು ಎಲ್ಲರೂ, ಕರ್ನಾಟಕದಲ್ಲಿರೋ ಕನ್ನಡಿಗರೆಲ್ಲರೂ ಕೂಡ ಪ್ರತಿಯೊಂದನ್ನು ಪ್ರಶ್ನಿಸಿ ಕೇಳಿ ಪಡೆಯುವಂತಹ ಪರಿಸ್ಥಿತಿನಲ್ಲಿದ್ದೀವಿ. ಇದು ಸದ್ಯದ ಕನ್ನಡಿಗನ ಪರಿಸ್ಥಿತಿ, ಅದು ನಮ್ಮ ಕರ್ನಾಟಕದಲ್ಲಿ. ಆ ಥರ ಪರಿಸ್ಥಿತಿ ನಾವು ತಲುಪಿರೋದಕ್ಕೆ ಕಾರಣ ನಮ್ಮ ಕನ್ನಡಿಗರೇ. ಯಾಕೆಂದರೆ ಒಂದು 2 ಶತಮಾನಗಳು ನೀವೀಗ ದಶಕಗಳನ್ನು ತಗೊಂಡ್ರೆ ಅವು ಒಂದು ಮೆಚ್ಯೂರಿಟಿ ಕನ್ನಡಿಗರು ಅಂತ ಹೇಳ್ತೀವಿ. ಮೆಚ್ಯೂರ್ಡ್ ಕನ್ನಡಿಗರು, ಏನಕ್ಕೆ ಪ್ರಶ್ನಿಸೋದು, ಇರಲಿ ಬಿಡು, ಅವರು ಇರಲಿ, ಇವರು ಇರಲಿ, ಅವರು ಇರಲಿ ಅಂತ ಹೇಳ್ಕೊಂಡು ಬಂದಿರೋದ್ರ ಪರಿಣಾಮದಿಂದನೇ ಇವತ್ತು ಪರಭಾಷಿಗರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಉತ್ತರ ಕರ್ನಾಟಕದವರು ನಮ್ಮದೇ ಒಂದು ಪ್ರತ್ಯೇಕ ರಾಜ್ಯ ಆಗಲಿ ಅಂತ ಹೇಳ್ತಾರೆ. ತುಳುನಾಡವರು ಅವ್ರದ್ದೇ ಒಂದು ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೇಳ್ತಾರೆ. ಆದರೆ ನಾವು ಎಲ್ಲರೂ ಕೂಡ ಪ್ರತಿಯೊಂದು ನಮ್ಮ ಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂದರೆ, ಇದೆಲ್ಲ ನಾವು ಪಡೆದಿರೋದು ನಮ್ಮ ಹಿರಿಯ ಕನ್ನಡ ಹೋರಾಟಗಾರರು ಯಾರಿದ್ದಾರೆ ಅವರ ಬಳುವಳಿಯಿಂದ ನಾವಿವತ್ತು ನೆಮ್ಮದಿಯಾಗಿ ಜೀವಿಸ್ತಾ ಇದ್ದೀವಿ. ಹೇಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗಗಳನ್ನು ಮಾಡಿದ್ರ ಪರಿಣಾಮ ನಾವು ಇವತ್ತು ಸ್ವಾತಂತ್ರ್ಯ ಪಡ್ಕೊತಾ ಇರೋಂಥದ್ದು. ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ನಾವು ಇವತ್ತಿಗೂ ಕನ್ನಡಿಗರು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಂದರೆ ನಮ್ಮ ಕನ್ನಡ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಬಳುವಳಿ. ಅವರಿಗೆ ನಾವು ಗೌರವ ಸೂಚಿಸಬೇಕು. ನಾವೆಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು ಅಂದರೆ ಕನ್ನಡಿಗರು ಬರೀ ಮನಸ್ಸಲ್ಲಿ ಕನ್ನಡತನ ಇಟ್ಕೊಂಡ್ರೆ ಸಾಲದು, ಅದು ಬಾಯಲ್ಲೂ ಕೂಡ ಬರಬೇಕು. ತುಂಬ ಸ್ವಾಭಿಮಾನದಿಂದ ಎಲ್ಲೇ ಆದರೂ ಕೂಡ ಅಷ್ಟೇ. ನೀವು ಒಂದು ಮಾಲ್ಗೆ ಹೋಗ್ತೀರಾ, ಒಂದು ಡಿಮಾರ್ಟ್ಗೆ ಹೋಗ್ತೀರಾ, ಎಲ್ಲೇ ಹೋಗಿ, ನೀವು ಡಾಮಿನೋಸ್ಗೆ ಹೋಗಲಿ, ಪಿಜ್ಜಾ ತರಲಿಕ್ಕೋ, ಎಲ್ಲೇ ಹೋದರೂ ಕೂಡ ನೀವು ಕನ್ನಡದಲ್ಲೇ ಪ್ರಶ್ನಿಸಿ, ಕನ್ನಡದಲ್ಲಿ ಹೆಚ್ಚು ಮಾತಾಡಿ. ಆ್ಯಂಡ್ ಕೆಲವರು ಹೇಳ್ತಾರೆ ಕನ್ನಡ ಹೇರಿಕೆ ಮಾಡ್ತಿದ್ದೀರಾ ಅಂತ. ಕರ್ನಾಟಕದಲ್ಲಿದ್ದೀವಿ ಗುರು, ಕನ್ನಡದಲ್ಲಿ ಕೇಳಿದ್ರೆ ಏನು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.